ಎಸ್, ನನ್ನ ಮಾರ್ಗದರ್ಶಕನನ್ನ ಕಳೆದುಕೊಂಡಿದ್ದೇನೆ. ಇದು ರಾಹುಲ್ ಗಾಂಧಿ ಅವರ ಟ್ವೀಟ್. ರಾಹುಲ್ ಗಾಂಧಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಜನ ಸಿಂಗ್ ಅವರನ್ನ ಹೆಮ್ಮೆಯಿಂದ ನೆನಪಿಸಿಕೊಳ್ತಾರೆ. ಭಾರತವನ್ನ ಬುದ್ಧಿವಂತಿಕೆಯಿಂದ ಮುನ್ನಡೆಸಿದ್ರು. ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಅವರನ್ನು ಸ್ಮರಿಸಿದ್ದಾರೆ. ಅರ್ಥಶಾಸ್ತ್ರದ ಅವರ ತಿಳುವಳಿಕೆ ರಾಷ್ಟ್ರಕ್ಕೆ ಪ್ರೇರಣೆ. ಸಿಂಗ್ ಕುಟುಂಬಕ್ಕೆ ನನ್ನ ಸಂತಾಪಗಳು ಹೊಂದಿದ್ದಾರೆ ರಾಹುಲ್ ಗಾಂಧಿ. ನನ್ನ ಮಾರ್ಗದರ್ಶಕನನ್ನ ಕಳೆದುಕೊಂಡಿದ್ದೇನೆ ಅಂತ ನೋವನ್ನು ಹಂಚಿಕೊಂಡಿದ್ದಾರೆ. ಟ್ವೀಟ್ ಮೂಲಕ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿದ್ದಾರೆ. ಬೆಳಗಾವಿಯಲ್ಲಿದ್ರು, ದೆಹಲಿಗೆ ಧಾವಿಸ್ತಾ ಇದ್ದಾರೆ. ಈ ಮಧ್ಯೆ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ನನ್ನ ಮಾರ್ಗದರ್ಶಕನನ್ನ ಕಳೆದುಕೊಂಡಿದ್ದೇನೆ ಅಂತ ಟ್ವೀಟ್ ಮೂಲಕ ನೋವನ್ನು ಹಂಚಿಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಅವರನ್ನ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಅವರ ಕೊಡುಗೆಗಳನ್ನ ಸ್ಮರಿಸ್ತಾ ಇದ್ದಾರೆ. 92 ವರ್ಷ ಆಗಿತ್ತು ಮನಮೋಹನ್ ಸಿಂಗ್ ಅವರಿಗೆ. 2 ಬಾರಿ 2004ರಿಂದ 2014ರವರೆಗೆ ಒಟ್ಟು 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಅವರಿದ್ದಂತಹ ಸಂದರ್ಭದಲ್ಲಿ ಎದುರಿಸಿದ ಅವರ ಸವಾಲುಗಳು, ಆರ್ಥಿಕ ಮಟ್ಟವನ್ನ ಸುಧಾರಿಸಿದಂತಹ ರೀತಿ, ಆರ್ಥಿಕ ಕ್ರಾಂತಿಯ ಹರಿಕಾರ ಅಂತಲೇ ಅವರನ್ನ ಕರೆಯಲಾಗುತ್ತೆ. ಯಾಕಂದ್ರೆ 91ರಲ್ಲಿ ಆರ್ಥಿಕ ಉದಾರೀಕರಣ ಏನು ಪ್ರಾರಂಭ ಆಯಿತು, ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಮನಮೋಹನ್ ಸಿಂಗ್ ಅವರು. ದುಃಖಕರವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. ಆರ್ಬಿಐ ಗವರ್ನರ್ರಿಂದ ಹಿಡಿದು ದೇಶದ ಹಣಕಾಸು ಮಂತ್ರಿಯವರಿಗೂ ಕೂಡ ಮನಮೋಹನ್ ಸಿಂಗ್ ಅವರು ಮಾಡಿದಂತಹ ಕಾರ್ಯನಿರ್ವಹಣೆಯ ಬಗ್ಗೆ ಇಲ್ಲಿ ಅಮಿತ್ ಶಾ ಸ್ಮರಿಸಿದ್ದಾರೆ. ಅವರು ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಮನಮೋಹನ್ ಸಿಂಗ್ ಅವರ ಕುಟುಂಬ ಮತ್ತು ಬೆಂಬಲಿಗರಿಗೆ ಅವರ ಅಗಲಿಕೆಯ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಆ ದೇವರು ಕರುಣಿಸಲಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಟ್ವೀಟ್ ಮೂಲಕ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಿಗಳು ಇನ್ನಿಲ್ಲ. ಅವರ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದ ಹಾಗೆ ಪ್ರತಿಯೊಬ್ಬರೂ ಕೂಡ ಅವರನ್ನ ಸ್ಮರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು ಮನಮೋಹನ್ ಸಿಂಗ್ ಅವರಿಗೆ. ಅವರು ಸಾಗಿ ಬಂದಂತಹ ಹಾದಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ. ಈಗ ದೇಶದಲ್ಲಿ, ಅದರಲ್ಲೂ ರಾಜಕಾರಣ ವಲಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಪರಿಪೂರ್ಣವಾಗಿ 100% ಬೇಡ, ಮನಮೋಹನ್ ಸಿಂಗ್ ಅವರಲ್ಲಿ ಇರುವಂತಹ ಒಂದಷ್ಟು ಪ್ರಮುಖ ಗುಣಗಳನ್ನ ಹೆಕ್ಕಿ ತಮ್ಮ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇವತ್ತಿನ ರಾಜಕಾರಣ ಎಷ್ಟೋ ಚೆನ್ನಾಗಿರುತ್ತೆ, ಎಷ್ಟೋ ಅದ್ಭುತವಾಗಿರುತ್ತೆ. ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ಅವರು ನಾನು ನನಗಾಗಿ, ತನಗಾಗಿ, ತನ್ನವರಿಗಾಗಿ ಅಂತ ಬದುಕ್ತವರಲ್ಲ. ದೇಶಕ್ಕಾಗಿ, ಜನರಿಗಾಗಿ, ಜನರಿಗೋಸ್ಕರ ನಾನಿರಬೇಕು, ನನ್ನ ದೇಶವನ್ನ ನಾನು ಮುನ್ನಡೆಸಬೇಕು, ನನ್ನ ದೇಶದ ಆರ್ಥಿಕ ಪರಿಸ್ಥಿತಿ ಇದೆಯಲ್ಲ ಇದು ಯಾವಾಗಲೂ ಕೂಡ ಉತ್ತುಂಗದಲ್ಲಿರಬೇಕು, ಆರ್ಥಿಕತೆಯ ಹೊಡೆತ ಅನ್ನೋದು ಬಡವರ್ಗದ ಮೇಲೆ ಬೀಳಬಾರದು, ಅದನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು ಅಂತ ಹೇಳಿ ಪಣ ತೊಟ್ಟವರು